ಸಂಗೀತ ಕಲೆ ಮತ್ತು ದೈಹಿಕ ಶಿಕ್ಷಣಕ್ಕೆ ಪ್ರತ್ಯೇಕ ಶಿಕ್ಷಕರ ನೇಮಕ ಈ ವರ್ಷದಿಂದಲೇ ದೈಹಿಕ ಶಿಕ್ಷಕರ ಭರ್ತಿ ಆರಂಭ. ಇದು ಎಂದೂ ಆಗಬೇಕಾದ ಕೆಲಸ. ಎಲ್ಲ ಕ್ಷೇತ್ರದ ಮಕ್ಕಳು ಬೆಳಿಬೇಕಾಗಿದೆ. ಅಂದ ತೊಗೊಂಡು ಅವ್ರಿಗೊಂದಿಷ್ಟು ಬದುಕಿ ಗ್ಯಾರಂಟಿ ತೊಗೊಂಡ್ಬಿಟ್ಟಿದ್ರೆ ಇವತ್ತು ಈ ದೇಶದ ಈ ರಾಜ್ಯದ ಚಿತ್ರ ಬದಲಾಗ್ತಿತ್ತು. ಅದ್ರ ಜೊತೆಗೆ ಗ್ಯಾರಂಟಿ ಯಾರು ಶಿಕ್ಷಕೇತರ ಹೊರೆ ಮುಕ್ತಿ ಬೋಧನೆ ಹೊರತಾದ ಕೆಲಸಗಳಿಗೆ ಪ್ರತ್ಯೇಕ ಸಿಬ್ಬಂದಿಗಳ ನೇಮಕ. ಈಗ ಭಾಳ ಸ್ಕೂಲ್ಗಳಲ್ಲಿ ಬಿಸಿಯೂಟ ಮಾಡಿರ್ತೀರಿ, ಅಲ್ಲಿ ಹೆಡ್ ಮಾಸ್ಟ್ರು ಹೆಡ್ ಮಿಸ್ಟ್ರೆಸ್ಸು ಅವರು ಓಡಾಡ್ತಾ ಇರ್ತಾರೆ. ಅದಕ್ಕೆ ಪ್ರತ್ಯೇಕ ಒಂದು ವಿಂಗ್ ಮಾಡಿ ಅವ್ರ ಕಡೆ ಕೊಟ್ಟು ಮಾಡಿದ್ರೆ ಉತ್ತಮ. ಅದಕ್ಕಿಂತ ಮುಖ್ಯ ಪ್ರತ್ಯೇಕವಾಗಿ ಕಲಿಸೋದು ಭಾಳ ಮುಖ್ಯದ. ಶಾಲೆ ಓದಿ ಕಲಿಯೋದಕ್ಕಾಗಿ ಅದು ಕೊಡುವಂಥ ವ್ಯವಸ್ಥೆ ಅದು ಭಾಳ ಉತ್ತಮ. ಅದ್ರ ಜೊತೆಗೆ ಪ್ರತಿ ಮಗುವಿಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, 2 ತಿಂಗಳೊಮ್ಮೆ ಕಡ್ಡಾಯ ಪೋಷಕರು ಶಿಕ್ಷಕ ಸಭೆ, ಇವೆಲ್ಲ ರೂಲ್ಸ್ ಮಾಡ್ತಾ ಇದ್ದೇನೆ. ಮೊದಲು ಶಿಕ್ಷಕರು ನೇಮಿಸ್ರಿ, ಫಸ್ಟ್ ಮಾಡಬೇಕಾದ್ರೆ ಶಿಕ್ಷಕ, ಆಮೇಲೆ ಅವ್ರಿಗೆ ಕೆಲಸ ತಗೊಳ್ರು. ಆಮೇಲೆ ಗ್ಯಾರಂಟಿ 8 ಕೌಶಲ್ಯ ಮತ್ತು ಸ್ಪರ್ಧಾತ್ಮಕ ತರಬೇತಿ. 6ನೇ ತರಗತಿಯಿಂದಲೇ ವೃತ್ತಿ ಕೌಶಲ್ಯ ಶಿಕ್ಷಣ ಅಂದರೆ ಪ್ರೊಫೆಷನಲಿಸಮ್ ಕಲಿಸ್ಬೇಕು ಮಾಡ್ತಾಯಿದ್ದೀರಿ. ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಆಗೋಂಗೆ ಮಾಡ್ತಾಯಿದ್ದೀರಿ, ಮಾಡೋರು ಅನ್ನೋಂತ ಹೇಳ್ತಾಯಿದ್ದೀರಿ. ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಆಗೋ ಮಾಡೋದು ಎಲ್ಲ ಸರಿನಾ? ಇನ್ನು ಉದ್ಯೋಗ ಸೃಷ್ಟಿ ಮಾಡೋದು ಬೇರೆ ಅದ. ಆ ಉದ್ಯೋಗ ಸೃಷ್ಟಿ ಯಾವ ಉದ್ಯೋಗ ಸೃಷ್ಟಿ ಮಾಡ್ತೀರಿ ಅದು ಬೇಕಾದಂಥ ಶಿಕ್ಷಣವನ್ನು ಪ್ರೊಫೆಷನಲ್ ಶಿಕ್ಷಣ ಅಂದರೆ ವೃತ್ತಿ ಶಿಕ್ಷಣವನ್ನು ಕೊಡೋಂಥ ವ್ಯವಸ್ಥೆನೂ ಇವತ್ತು ಆಗಬೇಕಾಗಿತ್ತು. ಇವೆಲ್ಲ ಒಳ್ಳೆಯದಾವ. ಈ ಯಾವಾಗ ಶುರು ಆಗ್ತೈತಿಪ್ಪ ಅಂತಂದರೆ ಈ 2-3 ವರ್ಷಗಳು ಫಲಿತಾಂಶ ಶುರು ಆಗ್ತದೇನೋ ಗ್ಯಾರಂಟಿ ಕೊಡ್ತಾ ಇದ್ದಾರೆ. 5 ವರ್ಷಗಳಲ್ಲಿ ಏನಪ್ಪ ಗುರಿ ಇವ್ರದಂದ್ರೆ ದೇಶದ ಅತ್ಯುತ್ತಮ ಸರ್ಕಾರಿ ಶಾಲಾ ವ್ಯವಸ್ಥೆ ನಮ್ಮದಾಗಲಿದೆ. ಇದು ನಮ್ಮ ಭರವಸೆ. ಈ ದೇಶದಲ್ಲಿ ಅತ್ಯುತ್ತಮ ಶಾಲೆ ತಯಾರು ಮಾಡ್ತೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಭಾಳ ಸಂತೋಷ. 1ರಿಂದ